ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಫೆಡರಲ್ ಕರ್ನಾಟಕಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಕ್ರಿಕೆಟ್ ಬಗ್ಗೆ ಮಾತನಾಡೋಣ. ಪ್ರಮುಖವಾಗಿ ಫೆಬ್ರವರಿ 19ರಿಂದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಾಕಿಸ್ತಾನದ ಆತಿಥ್ಯದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಈ ಸಲದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಹಲವಾರು ಕಾರಣಗಳಿಗೋಸ್ಕರ ಅತ್ಯಂತ ಕುತೂಹಲ ಮೂಡಿಸಿದೆ. ಮೊದಲಾಗಿ ಇದು ಪಾಕಿಸ್ತಾನದ ಆತಿಥ್ಯದಲ್ಲಿ ನಡೆಯುವಂತಹ ಟೂರ್ನಿ ಆಗಿರೋದ್ರಿಂದ ಬಹಳ ವರ್ಷದ ನಂತರ ಐಸಿಸಿ ಟೂರ್ನಿ ನಡೀತಾ ಇದೆ. ಚಾಂಪಿಯನ್ಸ್ ಟ್ರೋಫಿ ಮೂಲಕ ಅದು ಆರಂಭವಾಗಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ. ಈ ಕುರಿತು ಇವತ್ತು ನಾವು ಚರ್ಚೆ ಮಾಡೋಣ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ದ ಫೆಡರಲ್ ನ ಅಪ್ರಮೇಯ ಸಿಇಒ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಧನ್ಯವಾದಗಳು ಸತೀಶ್ ಸರ್. ಈಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಮಾತನಾಡೋದಿದ್ರೆ, ನಾವು ಈಗ ಸದ್ಯಕ್ಕೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ ಏನು, ಅದು ಎಷ್ಟು ವರ್ಷಕ್ಕೆ ಒಮ್ಮೆ ನಡೀತದೆ, ಐಸಿಸಿ ಈ ಟೂರ್ನಿಯನ್ನೇ ಯಾಕೆ ನಡೆಸುತ್ತೆ ಅನ್ನೋ ತಿಳ್ಕೊಳ್ಳಬೇಕಾಗುತ್ತೆ ಸರ್. ಇದರ ಬಗ್ಗೆ ಸ್ವಲ್ಪ ವಿವರ ಹೇಳಿ ಸರ್. ಸುಖೇಶ್ ಅವರೇ ನಮಸ್ಕಾರ ಮತ್ತೊಮ್ಮೆ. ನೀವು ಹೇಳಿದಾಗೆ ಪಾಕಿಸ್ತಾನದ ಆತಿಥ್ಯದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025 ನಡೆಯಲಿದೆ. ಹಲವಾರು ವಿವಾದಗಳು ಹುಟ್ಟಿ ಹಾಕಿದ್ದವು ಇದಕ್ಕೆ ಮುಂಚೆ. ಯಾಕಂದ್ರೆ ಸೆಕ್ಯೂರಿಟಿ ಇಶ್ಯೂಸ್ ಇಂದ ಇಂಡಿಯಾದವರು ಅಲ್ಲಿಗೆ ಹೋಗಿ ಆಡಲ್ಲ ಅಂತ ಹೇಳಿದ್ರು. ಅದರಿಂದ ಇಂಡಿಯಾ ಮ್ಯಾಚಸ್ ದುಬೈಗೆ ಶಿಫ್ಟ್ ಮಾಡಲಾಗಿದೆ. ಆಮೇಲೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಹೇಳೋದಾದ್ರೆ ಅದು ಇತಿಹಾಸ ಇದೆ. 1998ರಲ್ಲಿ ಮೊದಲ ಬಾರಿಗೆ ಐಸಿಸಿ ಓಡಿಐ ನಾಕ್ಔಟ್ ಟೂರ್ನಮೆಂಟ್ ಆಗಿ ಶುರುವಾಗಿದ್ದದು. ಆಗ ಪ್ರತಿ 2 ವರ್ಷ ನಡೀತಾ ಇತ್ತು. ಆಮೇಲೆ ಅದನ್ನ ಪ್ರತಿ 4 ವರ್ಷ ಮಾಡಿದ್ರು. ಆಮೇಲೆ ಕಾರಣಾಂತರಗಳಿಂದ ಐಸಿಸಿ ಡಿಸಿಷನ್ ಏನ್ ಮಾಡಿದ್ರು ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಆಡೋದೇ ಬೇಡ, ಪ್ರತಿಯೊಂದು ಫಾರ್ಮ್ಯಾಟ್ಗೂ ಒಂದೇ ಐಸಿಸಿ ಟೂರ್ನಿ ಇರ್ಲಿ, ಅಂದ್ರೆ 50 ಓವರ್ ವರ್ಲ್ಡ್ ಕಪ್ ಇರ್ಲಿ, ಚಾಂಪಿಯನ್ಸ್ ಟ್ರೋಫಿ ಬೇಡ. ಆಮೇಲೆ T20 ವರ್ಲ್ಡ್ ಕಪ್ ಒಂದು, ಅದಾದ್ಮೇಲೆ ಟೆಸ್ಟ್ ಗೋಸ್ಕರ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಶುರು ಮಾಡಿದ್ರು. ಮತ್ತೆ ಕಾರಣಾಂತರಗಳಿಂದ ಮತ್ತೆ ಇದನ್ನು ರಿವೈವ್ ಮಾಡಿ, ಇಲ್ಲ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಬೇಕು. 2013 ಪಾಪ್ಯುಲಾರಿಟಿ ನೋಡ್ಬಿಟ್ಟು, ಆಗ ಭಾರತ ಗೆದ್ದಿತ್ತು ಇಂಗ್ಲೆಂಡ್ ಅಲ್ಲಿ MS ಧೋನಿ ಅವರ ನೇತೃತ್ವದಲ್ಲಿ. ಮತ್ತೆ ಅದು ಶುರುವಾಯ್ತು. 2017ರಲ್ಲಿ ನಡೀತು ಚಾಂಪಿಯನ್ಸ್ ಟ್ರೋಫಿ. ಮೊದ್ಲು ಪ್ರತಿ 2 ವರ್ಷಕ್ಕೊಮ್ಮೆ ಇದ್ದಿದ್ದು ಪ್ರತಿ 4 ವರ್ಷಕ್ಕೊಮ್ಮೆ ಮಾಡಿದ್ರು. ಈಗ 2017 ಆದ್ಮೇಲೆ 8 ವರ್ಷಗಳ ನಂತರ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದೆ. 2017ರಲ್ಲಿ ನಿಮ್ಗೆ ನೆನಪಿರಬಹುದು, ಇಂಡಿಯಾ ಪಾಕಿಸ್ತಾನ್ ಫೈನಲ್ ಇತ್ತು. ಆದ್ರೆ ಇಂಡಿಯಾದವರು 300+ ಚೇಸ್ ಮಾಡಕ್ ಆಗ್ಲಿಲ್ಲ, ತುಂಬಾ ಸೋತ್ರು. ಆಗ ಪಾಕಿಸ್ತಾನವ್ರು ಗೆದ್ದಿದ್ರು. ಸೊ ಈಗ 8 ವರ್ಷದ ನಂತರ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಶುರು ಆಗ್ಲಿದೆ. ಆಮೇಲೆ ಟಾಪ್ 8 ಟೀಮ್ಸ್, 8 ತಂಡಗಳು ಮಾತ್ರ ಇರ್ತವೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಈ 8 ತಂಡಗಳು ಹೇಗೆ ನಿರ್ಧಾರ ಆಯ್ತು ಅಂದ್ರೆ, ಭಾರತದಲ್ಲಿ ನಡೆದ 2023 ODI ವರ್ಲ್ಡ್ ಕಪ್ ನಲ್ಲಿ ಲೀಗ್ ಸ್ಟೇಜ್ ಆದ್ಮೇಲೆ ಟಾಪ್ 8 ಟೀಮ್ಗಳು ಯಾವಿದ್ದವು ಅವು ಮಾತ್ರ ಕ್ವಾಲಿಫೈ ಆಗಿವೆ. ಅಂದ್ರೆ ಆ 8 ತಂಡಗಳಲ್ಲಿ ಶ್ರೀಲಂಕಾ ಇಲ್ಲ, ವೆಸ್ಟ್ ಇಂಡೀಸ್ 2023 ವರ್ಲ್ಡ್ ಕಪ್ ಗೆ ಕ್ವಾಲಿಫೈ ಆಗಿಲ್ಲ. ಸೊ ಶ್ರೀಲಂಕಾ ಮತ್ತೆ ವೆಸ್ಟ್ ಇಂಡೀಸ್ ಇಲ್ಲ, ಬೇರೆ 8 ತಂಡಗಳಿವೆ. ಅದು 2 ಗ್ರೂಪ್ ಅಲ್ಲಿ ಇವೆ. ಗ್ರೂಪ್ ಎ ನೋಡೋದಾದ್ರೆ ಇಂಡಿಯಾ, ಬಾಂಗ್ಲಾದೇಶ್, ನ್ಯೂಜಿಲೆಂಡ್, ಪಾಕಿಸ್ತಾನ ಇವೆ. ಗ್ರೂಪ್ ಬಿ ಅಲ್ಲಿ ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್, ಇಂಗ್ಲೆಂಡ್, ಸೌತ್ ಆಫ್ರಿಕಾ ಇದೆ. ಸೊ ಫಾರ್ಮ್ಯಾಟ್ ಏನಂದ್ರೆ, ಎಲ್ಲಾರು ಒಂದು ತಂಡ ಇನ್ನು 3 ತಂಡಗಳ ವಿರುದ್ಧ ಆಡ್ತಾರೆ ಗ್ರೂಪ್ ಸ್ಟೇಜ್ ಅಲ್ಲಿ. ಆಮೇಲೆ ಟಾಪ್ ಟೂ ಟೀಮ್ಸ್ ಕ್ವಾಲಿಫೈ ಆಗ್ತವೆ ಸೆಮಿಫೈನಲ್ಗೆ. ಸೊ ಫೆಬ್ರವರಿ 19ರಿಂದ ಮಾರ್ಚ್ 9ವರೆಗೂ ನಡೆಯಲಿದೆ. ಭಾರತ ತಮ್ಮೆಲ್ಲ ಮ್ಯಾಚ್ ಗಳನ್ನು ದುಬೈಯಲ್ಲಿ ಆಡಲಿವೆ. ಆಮೇಲೆ ಸೆಮಿಫೈನಲ್ ಕ್ವಾಲಿಫೈ ಆದ್ರೂ ಭಾರತ ಸೆಮಿಸ್ ಮತ್ತು ಫೈನಲ್ ದುಬೈಯಲ್ಲೇ ನಡೆಯಲಿದೆ. ಒಂದು ಸೆಮಿಫೈನಲ್ ದುಬೈಯಲ್ಲಿದೆ, ಇನ್ನೊಂದು ಸೆಮಿಫೈನಲ್ ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನದಲ್ಲಿ ಕರಾಚಿ, ಲಾಹೋರ್, ರಾವಲ್ಪಿಂಡಿ 3 ವೆನ್ಯೂಸ್ ಇವೆ. ಸೊ ಫೈನಲ್ ಒಂದು ಸೆಮಿಫೈನಲ್ ದುಬೈಯಲ್ಲಿ ಇರುತ್ತೆ, ಇನ್ನೊಂದು ಸೆಮಿಫೈನಲ್ ಪಾಕಿಸ್ತಾನದಲ್ಲಿ. ಇಂಡಿಯಾ ಫೈನಲ್ ಕ್ವಾಲಿಫೈ ಆದ್ರೆ ಮತ್ತೆ ದುಬೈಯಲ್ಲೇ ನಡೆಯುತ್ತೆ, ಇಲ್ಲ ಅಂದ್ರೆ ಲಾಹೋರ್ ಅಲ್ಲಿ ನಡೆಯುತ್ತೆ. ಇಂಡಿಯಾ ಫೈನಲ್ ಕ್ವಾಲಿಫೈ ಆಗಿಲ್ಲ ಅಂದ್ರೆ. ಅಪ್ರಮಾರ, ಈಗ ಐಸಿಸಿ ಟ್ರೋಫಿಗಳು 3 ನಡೀತದೆ. T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್. ನಾವ್ ಹೇಳಿದಾಗ ಟೆಸ್ಟ್ ಗೆ 2 ಎಡಿಷನ್ ಆಗಿದೆ, ಇದು 3ನೇ ಎಡಿಷನ್ ಮುಂದಿನ ವರ್ಷ ನಡೀಬೇಕು. ಇದು 3 ಪ್ರತಿಷ್ಠಿತ ಟೂರ್ನಿಗಳು, ಅಂದ್ರೆ ವರ್ಲ್ಡ್ ಕಪ್. ಅದು ಅದೇ ರೀತಿ ಅದೇ ಗೌರವ, ಅಂದ್ರೆ ಅದೇ ಪ್ರತಿಷ್ಠೆ ಗೌರವ ಚಾಂಪಿಯನ್ಸ್ ಟ್ರೋಫಿಗೆ ಇದೆಯಾ ಹೇಗೆ? ನೋಡೋದಾದ್ರೆ ಪ್ರತಿಯೊಂದು ಐಸಿಸಿ ಇವೆಂಟ್ ಗೆ ಅದೇ ಆದಂತ ಪ್ರಾಮುಖ್ಯತೆ ಇರುತ್ತೆ. ಎಲ್ಲರೂ ಐಸಿಸಿ ಇವೆಂಟ್ ಅಂದ್ರೆ ಅದು ಅತ್ಯುನ್ನತದ ಇದು, ಅಂದ್ರೆ ಐಸಿಸಿ ಟ್ರೋಫಿ ಗೆದ್ದೇಬೇಕು ಅಂತ. ನಿಮಗ್ ಗೊತ್ತಿರೋ ಹಾಗೆ ಇಂಡಿಯಾದವರು 10 ವರ್ಷದ ಮೇಲಾದ್ರೂ ಐಸಿಸಿ ಟ್ರೋಫಿ ಗೆದ್ದಿಲ್ಲ. ಹೋದ ವರ್ಷ ವರ್ಲ್ಡ್ T20 ಗೆದ್ದು ಇದು ವೆಯ್ಟ್ ಎಂಡ್ ಆಯ್ತು ಇಂಡಿಯಾದವ್ರಿಗೆ. ಈಗ ಚಾಂಪಿಯನ್ಸ್ ಟ್ರೋಫಿಗೆ ಅಷ್ಟೇ ಮಹತ್ವ ಇದೆ, ಯಾಕಂದ್ರೆ ಇದು
ಇದು 50 ಓವರ್ ಅಲ್ಲಿ ಏನು ಚುಟುಕು ಕ್ರಿಕೆಟ್ ಅಂತಾರೆ, ಇದು ಚುಟುಕು ಟೂರ್ನಮೆಂಟ್ ಅನ್ಬೋದು. ಯಾಕಂದ್ರೆ 19 ದಿನಗಳ ಮಾತ್ರ ನೀಡಿದ್ದೆ. ಅದರಲ್ಲಿ 4 ದಿನ ಆಲ್ರೆಡಿ ರೆಸ್ಟ್ ಡೇಸ್ ಇದೆ. ಲೀಗ್ ಫೇಸ್ ಆದ್ಮೇಲೆ 1 ದಿನ ರೆಸ್ಟ್ ಡೇ ಇದೆ, ಆಮೇಲೆ ಸೆಮಿಫೈನಲ್ ಆದ್ಮೇಲೆ 3 ದಿನ. ಸೊ ಈಗ ನೋಡೋದಾದ್ರೆ ಕ್ಯಾಲೆಂಡರ್ 15 ದಿನದಲ್ಲಿ ಮುಗಿದ್ ಬಿಡುತ್ತೆ. 15 ಪ್ಲೇಯಿಂಗ್ ಡೇಸ್ ಇರ್ತಾರೆ ಅಷ್ಟೇ. ಅದು ರೆಸ್ಟ್ ಡೇ ಅಂತಂದ್ರಿ, ಅದ್ರ ರೆಸ್ಟ್ ಡೇ ರಿಸರ್ವ್ ಡೇನಾ ರೆಸ್ಟ್ ಡೇನಾ ಅದೊಂದು ನೀವು ಹೇಳಿದ್ರೆ ಚೆನ್ನಾಗಿರೋದು. ರಿಸರ್ವ್ ಡೇಸ್ ಬರೀ ಸೆಮಿಫೈನಲ್ ಫೈನಲ್ ಮಾತ್ರ ರಿಸರ್ವ್ ಡೇ ಇದೆ, ಲೀಗ್ ಮ್ಯಾಚಸ್ಗೆ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಮತ್ತೊಂದು, ಈಗ ICC ರೂಲ್ ಪ್ರಕಾರ ಯಾವ್ದು ಟೈ ಆಗಿರೋ ಮ್ಯಾಚ್ ಇರುವುದಿಲ್ಲ. ಯಾಕಂದ್ರೆ ಸೂಪರ್ ಓವರ್ ನಡೆಯುತ್ತೆ. ಯಾವ್ದೇ ಮ್ಯಾಚ್ ಟೈ ಆದ್ರೆ ಅದು ಸೂಪರ್ ಓವರ್ ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ರಿಸರ್ವ್ ಡೇಸ್ ಸೆಮಿಫೈನಲ್ಸ್ಗೆ ಮತ್ತೆ ಫೈನಲ್ಗೆ ಇದೆ. ಅದೇ ಅದು ಬೇಸಿಕಲಿ ಮಳೆ ಅಥವಾ ಇನ್ನೇನಾದ್ರೂ ಸಮಸ್ಯೆ ಬಂದ್ರೆ ಹೊರತು ಬೇರೆ ಯಾವ ಇದು ಕೂಡ ಇಷ್ಟ. ಸೊ ಚುಟುಕಾಗಿ ನಡೀತದೆ ಅಂದ್ರೆ 50 ಓವರ್ಸ್ ಮ್ಯಾಚ್ ಆದ್ರೂ 19 ದಿನದಲ್ಲಿ ಇವರು ಮುಗಿಸುವಂತ ಪ್ಲಾನ್ ಇದೆ. ಅಪ್ರಮ್ ಅವರು, ಈಗ ನನ್ನ ಪ್ರಶ್ನೆ ಈಗೇನಾದ್ರು ಪಾಕಿಸ್ತಾನದ ಆತಿಥ್ಯದಲ್ಲಿ ನಡೆಯೋದ್ರಿಂದ ಒಂದು ದೊಡ್ಡ ಕುತೂಹಲ ಇದೆ. ನಮಗೆ ತಿಳಿದಿರುವ ಹಾಗೆ ಒಂದು 10 ದಿನದ ಹಿಂದಿನ ತನಕನೂ ಅವರ ಸ್ಟೇಡಿಯಂಗಳು ರೆಡಿ ಆಗಿರ್ಲಿಲ್ಲ, ಚೇರ್ಗಳು ಸೆಟಪ್ಗಳು ಸರಿಯಾಗಿರ್ಲಿಲ್ಲ. ICC ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿತ್ತು. ಆಮೇಲೆ ಸುದ್ದಿ ಕೂಡ ಆಯ್ತು, ತರಾತುರಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ಒಂದು ಕಡೆ ಆದ್ರೆ, ಭದ್ರತೆ ವಿಚಾರ ಬಂದಾಗಲೂ ಪಾಕಿಸ್ತಾನ ಯಾವಾಗಲೂ ಸ್ವಲ್ಪ ಅಂದ್ರೆ ಕ್ರಿಕೆಟ್ ಆಡೋ ದೇಶಗಳಿಗೆ ಸ್ವಲ್ಪ ಇದಕ್ಕೊಂದು ಕಾರಣ ಇದೆ, ಟೆರರಿಸ್ಟ್ ಅಟ್ಯಾಕ್. ಹಾಗಾಗಿ ಈ ಸಲದ ICC ಟೂರ್ನಿಯನ್ನ ನಾವು ಎಲ್ಲ ವಿಚಾರದಲ್ಲೂ ಆಸ್ ಎ ಕುತೂಹಲ ಅಂದ್ರೆ ಸಾಮಾನ್ಯವಾಗಿ ಏಷ್ಯಾ ಖಂಡದಲ್ಲಿ ಏನಾದ್ರೂ ICC ಟೂರ್ನಿಗಳು ಅಥವಾ ಎನಿ ಕ್ರಿಕೆಟ್ ಮ್ಯಾಚಸ್ ಆಗುವಾಗ ಅದರದ್ದು ಕುತೂಹಲ ಜಾಸ್ತಿ ಇರುತ್ತೆ ಸಹಜವಾಗಿ. ಯಾಕಂದ್ರೆ ಕ್ರಿಕೆಟ್ ಪ್ರೇಮಿಗಳ ಭಾಗ ನಮ್ದು, ಇಂಡಿಯಾ ಆಗ್ಲಿ, ಪಾಕಿಸ್ತಾನ ಆಗ್ಲಿ, ಲಂಕಾ ಆಗ್ಲಿ ಎಲ್ಲ. ಆದ್ರೆ ಪಾಕಿಸ್ತಾನದಲ್ಲಿ ಬಹಳ ವರ್ಷಗಳಿಂದ ನಡೀತಾ ಇರ್ಲಿಲ್ಲ. ಈ ವರ್ಷ ನಡೀತಾ ಇದೆ ICC ಟೂರ್ನಮೆಂಟ್. ಯಾವ ರೀತಿ ಇರ್ಬೋದು ಸರ್ ನಾವು ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಯಾವ ರೀತಿ ಇರ್ಬೋದು ಸರ್? ಪಾಕಿಸ್ತಾನದಲ್ಲಿ ಈಗ ಏಷ್ಯನ್ ಸಬ್ ಕಾಂಟಿನೆಂಟ್ ಯಾವುದೇ ಟೂರ್ನಮೆಂಟ್ ಇರ್ಲಿ, ಕ್ರಿಕೆಟ್ಗೆ ಆಲ್ಮೋಸ್ಟ್ ಹೇಳ್ಬೋದಂದ್ರೆ ನಂಬರ್ 1 ಸ್ಪೋರ್ಟ್. ಎಲ್ಲೋದ್ರೂ ಆ ಕ್ರೇಜ್ ಇದ್ದೇ ಇದೆ. ಪಾಕಿಸ್ತಾನ ಹೇಳಿದಾಗೆ ಇದು ಪಾಕಿಸ್ತಾನ 1996 ವರ್ಲ್ಡ್ ಕಪ್ ಇಂಡಿಯಾ ಜೊತೆ ಹೋಸ್ಟ್ ಮಾಡಿದೆ. ಇಂಡಿಯಾ ಶ್ರೀಲಂಕಾ ಜೊತೆ ಅವಾಗ ಆತಿಥ್ಯ ವಹಿಸಿತ್ತು. ಅದಾದ್ಮೇಲೆ 96 ಆದ್ಮೇಲೆ ಇದೇ ಫಸ್ಟ್ ಟೈಮ್ ICC ಇವೆಂಟ್ ಅವ್ರಿಗೆ ಸಿಕ್ಕಿರೋದು. ಅಂದ್ರೆ 29 ವರ್ಷಗಳ ನಂತರ. ಅದು ಯಾಕಂದ್ರೆ 2009ರಲ್ಲಿ ಶ್ರೀಲಂಕನ್ ಕ್ರಿಕೆಟ್ ಟೀಮ್ ಅವರ ಬಸ್ ಮೇಲೆ ಅಟ್ಯಾಕ್ ಆಗಿತ್ತು. ಅವಾಗಿಂದ ಯಾವ ಟೀಮ್ಗಳು ಹೋಗ್ತಾ ಇರ್ಲಿಲ್ಲ. ಬಟ್ ಆದ್ರೆ ಈಗ ರೀಸೆಂಟ್ ಇಯರ್ಸ್ ಅಲ್ಲಿ ಸ್ವಲ್ಪ ಚೇತರಿಸ್ಕೊಂಡು, ಇನ್ನೂ ಅಷ್ಟು ಸಿಚುವೇಶನ್ 100% ಇದು ಆಗಿಲ್ಲ, ಇಂಪ್ರೂವ್ಮೆಂಟ್. ಅಂದ್ರೂ ಇನ್ನು ಥ್ರೆಟ್ ಇದ್ದೇ ಇರುತ್ತೆ. ಅದರಿಂದಾನೇ ಇಂಡಿಯಾದವ್ರಿಗೆ ಪೊಲಿಟಿಕಲ್ ರೀಸನ್ಸ್ ಇದೆ, ಟೆರರಿಸಂ ಆಕ್ಟಿವಿಟೀಸ್ ಅದು ಇದೆ ಕಾರಣಗಳು. ಬಟ್ ಬೇರೆ ಟೀಮ್ಸ್ ಎಲ್ಲ ಹೋಗಕ್ಕೆ ರೆಡಿ ಆಗಿವೆ. ಕೆಲವು ಟೀಮ್ಗಳು ಹೋಗಿ ಅಲ್ಲಿ ಆಡಿದ್ದಾರೆ ಟೀಮ್ಸ್. ಹೀಗಾಗಿ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಈಗ 2025ರಲ್ಲಿ. ಈಗ ಸ್ಟೇಡಿಯಂಸ್ ಎಲ್ಲ ರಿವ್ಯಾಂಪ್ ಮಾಡಿ ಮತ್ತೆ ಇದು ಅದೇ ನೀವು ಹೇಳ್ದಾಗೆ 10 ದಿನಗಳ ಮುಂಚೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ವಿಡಿಯೋಗಳು ನೋಡಿದೀವಿ. ಆದ್ರೆ ಏನಂದ್ರೆ ಸೋಷಿಯಲ್ ಮೀಡಿಯಾ ಅಲ್ಲಿ ಬರೋ ವಿಡಿಯೋಗಳೆಲ್ಲ ನಾವು ನಂಬಬೇಡವಾ ಅಂತ ಒಂದು ಪ್ರಶ್ನೆ ಯಾವಾಗ್ಲೂ ಇದ್ದೇ ಇರುತ್ತೆ. ನಾವು ಅದು ರಿಯಲ್ ವಿಡಿಯೋನ ಇಲ್ಲ ಫೇಕ್ ವಿಡಿಯೋನ, ಕೆಲವರು ಫೇಕ್ ವಿಡಿಯೋಗಳು ಹಾಕ್ತಾರೆ. ಇದು ಅವಾಗಿತ್ತು, ಅದು ಟೈಮು ನಮಗೆ ಗೊತ್ತಿರಲ್ಲ ಯಾವಾಗಿನ ತೆಗ್ದಿರ್ಬೋದು ಈ ವಿಡಿಯೋ ಆ ಸ್ಟೇಡಿಯಂ. ಈಗ ರೀಸೆಂಟ್ ಆಗಿ ಇನ್ನೊಂದು ವಿಡಿಯೋನು ಇತ್ತು, ಅದು ಎಲ್ಲ ರೆಡಿ ಆಗಿದೆ ಸ್ಟೇಡಿಯಂ ಎಲ್ಲ, ಅಲ್ಲಿ ಒಂದು ಈವೆಂಟ್ ಇಟ್ಕೊಂಡಿದ್ರು ಅಂತ PCB ಅವರು, ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್. ಅದನ್ನ ICC ಒಂದು ಕಮಿಟಿ ಇರುತ್ತೆ, ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಈಗ ಅವ್ರಿಗೆ ಉತ್ತಮ ಅವಕಾಶ. ಈಗ ಫೆಬ್ರವರಿ 19ಗೆ ಯಾವ ಮೊದಲನೇ ಮ್ಯಾಚ್ ನಡೆಯುತ್ತೋ ಅವತ್ತು ನಮ್ಗೆ ವಾಸ್ತವಾಂಶ ಅಲ್ಲಿ ಏನ್ ನಡೀತಾ ಇದೆ, ಹೇಗಿದೆ ಸ್ಟೇಡಿಯಂ ಎಲ್ಲ ಗೊತ್ತಾಗುತ್ತೆ. ಪಿಚ್ ಹೇಗಿದೆ, ಇವ್ರಿಗೆ ಅಭಿಮಾನಿಗಳು ಯಾವ ತರ ಅರೇಂಜ್ಮೆಂಟ್ ಮಾಡಿದ್ದಾರೆ, ಸೀಟ್ ಹೇಗಿದೆ, ಗ್ರೌಂಡ್ ಕಂಡೀಷನ್ ಹೇಗಿದೆ ಎಲ್ಲ ಅಲ್ಲಿವರೆಗೂ ನಮ್ಗೆ 1-2 ದಿನ ಮುಂಚೆವರೆಗೂ ಅದು ಲೋಕಲ್ ರಿಪೋರ್ಟ್ಸ್ ಬರೋವರೆಗೂ ಗೊತ್ತಾಗಲ್ಲ. ಅಲ್ಲಿರೋರು ತಿಳಿಸ್ಬೋದು. ಸೊ ನಾವು ಕಾದ್ ನೋಡೋಣ, ನಾವು ಫೆಬ್ರವರಿ 19ಕ್ಕೆ ಹೇಗೆ ಅವ್ರು ಇದ್ ಮಾಡ್ತಾರೆ. ಅವ್ರಿಗೊಂದು ಸುವರ್ಣ ಅವಕಾಶ ಇದೆ. ಹೇಗಂದ್ರೆ ಅವರು ಈಗ 29 ವರ್ಷ ಆದ್ಮೇಲೆ ICC ಇವೆಂಟ್ ನಡೆಸ್ತಾರೆ. ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಉತ್ತಮ ಅವಕಾಶ ಇದೆ. ನೋಡೋಣ, ಎಲ್ಲ ಒಳ್ಳೇದಾಗ್ಲಿ ಅಂತ. ಹೌದು, ನಾನು ಇದಕ್ಕೊಂದು ಪಾಯಿಂಟ್ ಆಡ್ ಮಾಡ್ತೀನಿ. ಏನಂದ್ರೆ ಈ ಟ್ರೈ ಸೀರೀಸ್ ತ್ರಿಕೋನ ಸರಣಿ ಒಂದು ಈಗಾಗಲೇ ನಡೆದಿದೆ. ಅಲ್ಲಿ ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್ ಸೇರ್ಕೊಂಡು ಒಂದು ತ್ರಿಕೋನ ಸರಣಿ ನಡೆದಿದೆ. ನಾವು ಈಗ ಏನು ಚಾಂಪಿಯನ್ಸ್ ಟ್ರೋಫಿ ನಡೆಯುವ ಗಡಾಫಿ ಸ್ಟೇಡಿಯಂ ಅಲ್ಲೂ, ಲಾಹೋರ್ ಅಲ್ಲಿ ಎಲ್ಲಾ ಕಡೆನೂ ಮ್ಯಾಚ್ ಗಳು ನಡೆದಿದೆ. ಸೊ ಕೆಲವೊಂದು ಡೌಟ್ಗಳು ಕ್ಲಿಯರ್. ಆದ್ರೆ ನಾನು ಇದೇ ಪ್ರಶ್ನೆ ಮುಂದುವರಿಸ್ತೀನಿ. ಇಂಡಿಯಾದ ಇನ್ವಾಲ್ವ್ಮೆಂಟ್ ಇಲ್ಲದೆ ಕ್ರಿಕೆಟ್ ನ ಸಕ್ಸಸ್ ರೇಟ್ ತುಂಬಾ ಕಡಿಮೆ, ಇದು ಟ್ರುತ್, ಸತ್ಯ ಅದು. ಆದ್ರೆ ಪಾಕಿಸ್ತಾನ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದವರ ಪ್ರತಿರೋಧ ಇದೆ, ರಾಜಕೀಯ ಕಾರಣಕ್ಕೆ ಪ್ರತಿರೋಧ ಇದೆ. ಆ ಉದ್ದೇಶ ಇಟ್ಕೊಂಡು ಕೇಳ್ತೀನಿ,
ಈಗ ಬೇರೆ ICC ಟೂರ್ ತರ ಅಂದ್ರೆ ಬೇರೆ ಯಾವ್ದೋ ದೇಶದಲ್ಲಿ ಭಾರತ ಆಗ್ಲಿ ಶ್ರೀಲಂಕಾ ಆಗ್ಲಿ ಐದರ್ ಬೇರೆ ಯಾವ್ದೋ ಆಸ್ಟ್ರೇಲಿಯಾ ಆಗ್ಲಿ ಅಥವಾ ಇಂಗ್ಲೆಂಡ್ ಆಗ್ಲಿ ಅಲ್ಲಿ ನಡೆಯುವಷ್ಟು ಸಕ್ಸಸ್ ಆಗ್ಬೋದಾ ಬಿಕಾಸ್ ಆಫ್ ಇಂಡಿಯಾದ ಇನ್ವಾಲ್ವ್ಮೆಂಟ್ ಕಡಿಮೆ ಇರೋದ್ರಿಂದ. ಏನಂದ್ರೆ ಅದು ಎಲ್ಲರಿಗೂ ಗೊತ್ತೇ, ಕ್ರಿಕೆಟ್ ಅಲ್ಲಿ ನಂಬರ್ 1 ಟೀಮ್ ಅಂದ್ರೆ ಸ್ಪೆಕ್ಟೇಟರ್ಸ್ ವೈಸ್ ರೆವಿನ್ಯೂ ತರೋದು, ದುಡ್ಡು ಬರೋದು ಅಂದ್ರೆ ಇಂಡಿಯಾ ಎಲ್ಲ ಆಡಿದ್ರು ಸ್ಪೆಕ್ಟೇಟರ್ಸ್ ಬರ್ತಾರೆ ಇಂಡಿಯಾ. ಅದಕ್ಕೆ ನೀವು ಪ್ರತಿಯೊಂದು ICC ಇವೆಂಟ್ ಅಲ್ಲೂ ನೋಡ್ಬೋದು, ಅದು ಮುಂಚೆನೆ ನಿಶ್ಚಿತವಾಗಿರುತ್ತೆ, ಇಂಡಿಯಾ ಮತ್ತು ಪಾಕಿಸ್ತಾನ್ ಒಂದೇ ಗುಂಪಿನಲ್ಲಿ ಇರ್ಬೇಕು ಯಾವಾಗೂ, ಅದು ಇದ್ದೇ ಇರುತ್ತೆ. ಆದ್ರಷ್ಟು ಈಗ ಆಲ್ರೆಡಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದ್ದು ದುಬೈಯಲ್ಲಿ. ಸೊ ಪಾಕಿಸ್ತಾನದಲ್ಲಿ ಇಂಡಿಯಾ ಆಡದೆ ಇರೋ ಮ್ಯಾಚಸ್ಗೆ ಅಷ್ಟು ಫ್ಯಾನ್ಸ್ ಬರ್ದೇನೂ ಇರ್ಬೋದು, ಬರ್ಲೂಬಹುದು, ಇಲ್ಲ ಯಾಕಂದ್ರೆ ಇದು ICC ಇವೆಂಟ್ ಅಲ್ವಾ. ಸೊ ಅವ್ರ ಪಾಕಿಸ್ತಾನ ಅಭಿಮಾನಿಗಳಿಗೂ ICC ಇವೆಂಟ್ ನೋಡೋದು ಒಂಥರ ಕುತೂಹಲ ಇರುತ್ತೆ, 50 ಓವರ್ ಇವೆಂಟ್. ಸೊ ಪಾಕಿಸ್ತಾನ್ ಮ್ಯಾಚಸ್ಗೆ ನಾವ್ ಅನ್ಕೋತೀವಿ ಫುಲ್ ಹೌಸ್ ಇರ್ಬೋದು, ಆದ್ರೆ ಬೇರೆ ಮ್ಯಾಚ್ಗಳು ಈಗ ಪಾಕಿಸ್ತಾನ್ ಇಲ್ದೇ ಇರೋ ಮ್ಯಾಚ್ಗಳಲ್ಲಿ ಫುಲ್ ಸ್ಟೇಡಿಯಂ ಆಗೋದು ಕಷ್ಟ ಅನ್ಸುತ್ತೆ. ಅದೇ ಯಾಕಂದ್ರೆ ಇಂಡಿಯಾದಲ್ಲಿ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ನಾವು ನೋಡಿದೀವಿ, ಇಂಡಿಯಾ ಭಾರತವನ್ನು ಹೊರತುಪಡಿಸಿದ ಬೇರೆ ಈಗ ನ್ಯೂಜಿಲೆಂಡ್ ಆಡ್ತಿದ್ರು ನಮ್ಮ ಎಲ್ಲಾ ಸ್ಟೇಡಿಯಂಗಳು ಫುಲ್ ಆಗೋದು, 50,000-60,000 70,000 ಕೆಪಾಸಿಟಿ ಗ್ಯಾಲರಿ ಕೆಪಾಸಿಟಿ ಇದ್ರು ಫುಲ್ ಆಗೋಗ್ತಿತ್ತು. ಅದೇ ಈ ರೆಸ್ಪಾನ್ಸ್ ಅನ್ನು ನಿರೀಕ್ಷೆ ಮಾಡೋದು ಅಸಾಧ್ಯವಂತ ನಾವಲ್ಲಿ ಈಗ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ. ಹೌದೌದು, ಕಷ್ಟ. ಬರೀ ಪಾಕಿಸ್ತಾನ್ ಮ್ಯಾಚ್ಗೆ ಬರ್ಬೋದು, ಬೇರೆ ತಂಡಗಳ ಮ್ಯಾಚ್ಗಳಿಗೆ ಬರೋದು ತುಂಬಾ ಕಷ್ಟ. ಓಕೆ ಸರ್, ಈಗ ಪಾಯಿಂಟ್ ಇದಕ್ಕೆ ಬರೋಣ, ಅಂದ್ರೆ ಈಗ ಟೀಮ್ ಇದ್ರ ವಿಚಾರಕ್ಕೆ ಬರೋಣ. ಭಾರತ ತಂಡ ಅಂದ್ರೆ ಈಗ ICC ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗಿರುವ ಭಾರತ ತಂಡದ ಬಗ್ಗೆ ವಿಮರ್ಶೆ ಮಾಡೋದು ನಿಮ್ಮ ಅಭಿಪ್ರಾಯ ಸರ್? ತಂಡ ಹೇಗಿದೆ, ನಮಗೆ ಕೊನೆಯ ತನಕ ಹೋಗಿ ಟ್ರೋಫಿ ಎತ್ಕೊಂಡು ಬರುವಂತ ಸಾಮರ್ಥ್ಯ ಇದೆಯಾ? ಸದ್ಯದ ಅನಾಲಿಸಿಸ್ ಪ್ರಕಾರ ಟೀಮ್ನ ಟೋಟಲ್ ಸ್ಟ್ರೆಂತ್ ನಾವೀಗ ನೋಡೋದಾದ್ರೆ ನಮಗೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸುಖೇಶ್ ಅವರೇ, ನೀವ್ ಯಾವುದೇ ಒಂದು ICC ಟೂರ್ನಮೆಂಟ್ ಇರ್ಲಿ, ಬೈಲ್ಯಾಟ್ರಲ್ ಅಂದ್ರೆ ಎರಡು ದೇಶಗಳ ನಡುವೆ ಆಡುವಾಗ ಭಾರತ ಎಲ್ಲಿ ಆಡುತ್ತದೋ ಆಲ್ವೇಸ್ ಅದು ಫೇವರೇಟ್ ಸ್ಟ್ಯಾಗ್ ಅನ್ನೋದು ಯಾವಾಗೂ ಇದ್ದೇ ಇರುತ್ತೆ. ಯಾಕಂದ್ರೆ ಇಂಡಿಯಾ ಕ್ರಿಕೆಟ್, ಇಂಡಿಯನ್ ಟ್ಯಾಲೆಂಟ್ ಆಡಿರೋದು ಈಗ ರೀಸೆಂಟ್ ಆಗಿ ಇಂಗ್ಲೆಂಡ್ ಮೇಲೇನು ಗೆದ್ದಿದ್ದಾರೆ ರೋಹಿತ್ ಶರ್ಮಾ ತಂಡ. ಸೊ ಅದರಿಂದ ಫಾರ್ಮ್ ಅಲ್ಲಿ ಇದ್ದಾರೆ, 50 ಓವರ್ ಕ್ರಿಕೆಟ್ ಆಗಿರ್ಬೋದು, T20. ಆದ್ರೆ ಒಂದೇನಂದ್ರೆ ಭಾರತ ತಂಡಕ್ಕೆ ಜಸ್ಪ್ರೀತ್ ಬುಮ್ರಾ ಇಲ್ದೇ ಇರೋದು ದೊಡ್ಡ ಅದನ್ನ ಅವ್ರ ಇಂಜುರಿಯಿಂದ ಅವ್ರು ಹೊರಗುಳಿದಿದ್ದಾರೆ. ಸೊ ಅವ್ರು ಇದ್ದಿದ್ರೆ ಬೇರೆ, ಅಂದ್ರೆ ಈಗ್ಲೂ ಅವ್ರು ಇಲ್ಲ ಅಂದ್ರೂ ಭಾರತ ತಂಡ ಬಲಿಷ್ಠವಾಗಿದೆ, ಫೇವರೇಟ್ಸ್ ಆಗಿದೆ. ಎಲ್ಲಾರು ನೀವ್ ಯಾರನ್ನಾದ್ರೂ ಕೇಳಿ, ಫ್ಯಾನ್ಸ್ ಕೇಳಿ, ಇಲ್ಲ ಎಕ್ಸ್ಪರ್ಟ್ಸ್ ಕೇಳಿ, ಮಾಜಿ ಕ್ರಿಕೆಟಿಗರನ್ನ ಕೇಳಿ, ಮೊದ್ಲು ಹೇಳೋದವ್ರು ಇಂಡಿಯಾ ಯಾವುದೇ ICC ಇವೆಂಟ್ ಇರ್ಲಿ ಇಂಡಿಯಾನ ನಂಬರ್ 1 ನಂಬರ್ 2 ಅಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಇದು ಫಾರ್ಮ್ಯಾಟ್ ನೋಡೋದಾದ್ರೆ ನೀವ್ ನೋಡಿರ್ಬೋದು, ಈಗ 2023ರಲ್ಲೂ ಭಾರತ ತಂಡ ಸೆಮೀಸ್ ವರ್ಗೂ ಅಂದ್ರೆ ಫುಲ್ ಟೂರ್ನಮೆಂಟ್ ವರ್ಗೂ ಅನ್ಬೀಟನ್ ಇತ್ತಂದ್ರೆ ಫೈನಲ್ ಅಲ್ಲಿ ಮಾತ್ರ ಮುಗ್ಗರಿಸ್ತು ಆಸ್ಟ್ರೇಲಿಯಾ ವಿರುದ್ಧ. ಸೊ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನೋಡೋದಾದ್ರೆ ತಂಡ ಬ್ಯಾಲೆನ್ಸ್ಡ್ ಆಗಿದೆ. ಆದ್ರೆ ಒಂದೇ ಒಂದು ಎಲ್ಲರೂ ಜಾಸ್ತಿ ಕ್ರಿಟಿಸಿಸಮ್ ಅಂದ್ರೆ ಹೇಳಿರೋದಂದ್ರೆ 5 ಜನ ಸ್ಪಿನ್ನರ್ಗಳಿದ್ದಾರೆ. ಅದೇ 5 ಜನದಲ್ಲಿ 2 ಆಲ್ರೌಂಡರ್ಸ್ ಇದ್ದಾರೆ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ ಇದ್ದಾರೆ, ಕುಲ್ದೀಪ್ ಯಾದವ್ ಇದ್ದಾರೆ, ವಾಷಿಂಗ್ಟನ್ ಸುಂದರ್ ಅವರು ಆಲ್ರೌಂಡರ್. ಸೊ 5 ಸ್ಪಿನ್ನರ್ ಯಾಕೆ ಬೇಕಾಗಿತ್ತು ಅನ್ನೋದೊಂದು ಸ್ವಲ್ಪ ಇದು ಕ್ರಿಟಿಸಿಸಮ್ ಇದೆ. ಯಾಕಂದ್ರೆ ದುಬೈಯಲ್ಲಿ ಸ್ಪಿನ್ನರ್ಸ್ ಅಷ್ಟು ಎಫೆಕ್ಟಿವ್ ಇರ್ತಾರ ಇಲ್ವಾ ಅಂತ ಇದು. ಸೊ ನೋಡೋಣ ಅವ್ರು ಹೇಗೆ ಬ್ಯಾಲೆನ್ಸ್. ಯಾಕಂದ್ರೆ ಗೌತಮ್ ಗಂಭೀರ್ ಅವ್ರದ್ದೇ ಒಂದು ಸ್ಟ್ರಾಟಜಿ ಇರುತ್ತೆ, ಈಗ ಯಾಕೆ ತಗೊಂಡಿದ್ದಾನೆ. ಆಮೇಲೆ ವರುಣ್ ಚಕ್ರವರ್ತಿ ಅವರು T20 ಕ್ರಿಕೆಟ್ ಅಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ದಾರೆ, IPL ಆಗ್ಲಿ ಇಲ್ಲ ಇಂಡಿಯಾಗೂ ಆಗ್ಲಿ. ಈಗ ರೀಸೆಂಟ್ ಆಗಿ ಅವರು ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರೆ ಆ T20 ಫಾರ್ಮ್ ಮುಖಾಂತರ ಅವರು ODI ತಂಡಕ್ಕೂ ಬಂದಿದ್ದಾರೆ. ಸೊ ಅವರ ಮೇಲೆ ಹೆಚ್ಚಿನ ಭರವಸೆ ಇಟ್ಕೊಂಡಿದ್ದಾರೆ. ಅಲ್ಲಿ ಮಿಸ್ಟ್ರಿ ಸ್ಪಿನ್ನರ್ ಅಂತಾರಲ್ಲ, ಸೊ ಕೆಲವರು ಬ್ಯಾಟರ್ ಗಳಿಗೆ ಅವ್ರನ್ನ ನೋಡಿರಲ್ಲ. ಇವಾಗ ಇಂಡಿಯಾ ಪಾಕಿಸ್ತಾನ ದೊಡ್ಡ ಮ್ಯಾಚ್, ವರುಣ್ ಚಕ್ರವರ್ತಿ ಆಡೋ ಚಾನ್ಸಸ್ ಇದೆ, ಅದು ಹೈ ಪ್ರೆಷರ್ ಗೇಮ್ ಅಂದ್ರೂ ಅವರು ಬ್ಯಾಗ್ ಆಫ್ ಟ್ರಿಕ್ಸ್ ಅಂತಾರಲ್ಲ, ಅವ್ರು ಏನೇನ್ ಮಾಡ್ತಾರೆ ಮಿಸ್ಟ್ರಿ. ಸೊ ಪಾಕಿಸ್ತಾನ ಬ್ಯಾಟರ್ ಗಳ ಮುಂದೆ ಸೊ ಅದು ಆಡೋ ಸಾಧ್ಯತೆನೂ ಇದೆ. ಕಾದು ನೋಡೋಣ ಹೇಗಿರುತ್ತೆ. ಇಂಡಿಯಾ ಎಲ್ಲಿ ಹೋದ್ರೂ ಒನ್ ಆಫ್ ದ ಫೇವರೇಟ್ಸ್. ಆದ್ರೆ ಇದು ಏನು ಗ್ರೂಪ್ ಎ ಇದೆ, ಅದನ್ನ ಸ್ವಲ್ಪ ಗ್ರೂಪ್ ಆಫ್ ಡೆತ್ ಅಂತ ಅನ್ಬೋದು. ಯಾಕಂದ್ರೆ ಪಾಕಿಸ್ತಾನ ಇದೆ, ನ್ಯೂಜಿಲೆಂಡ್ ಇದೆ, ಇಂಡಿಯಾ ಇದೆ, ಬಾಂಗ್ಲಾದೇಶ ಇದೆ. ಬಾಂಗ್ಲಾದೇಶ ಇಂಡಿಯಾದವರು ಬಾಂಗ್ಲಾದೇಶ್ ವಿರುದ್ಧ ಪ್ರತಿ ICC 2007 ಬಿಟ್ರೆ 2007 ವರ್ಲ್ಡ್ ಕಪ್ ಯಾವತ್ತೂ ಮುಗ್ಗರಿಸಿಲ್ಲ ಬಾಂಗ್ಲಾದೇಶ್ ವಿರುದ್ಧ. ಅದು ಈ 3 ತಂಡಗಳ ಇಂಡಿಯಾ, ಪಾಕಿಸ್ತಾನ, ನ್ಯೂಜಿಲೆಂಡ್ ಅಲ್ಲಿ ಇದೆ ಫಾರ್ಮ್ಯಾಟ್ ಹೇಗಿದೆ ಅಂದ್ರೆ ನಾವು ಒಂದು ಮ್ಯಾಚ್
ಲೈಟ್ಲಿ ಆಗಿ ತಗೊಳಕ ಪ್ರತಿ ಮ್ಯಾಚ್ ಗೆಲ್ಲೇಬೇಕು. ಇವಾಗ 3ರಲ್ಲಿ ಇಂಡಿಯಾ, ಪಾಕಿಸ್ತಾನ್, ನ್ಯೂಜಿಲೆಂಡ್ ಅಲ್ಲಿ 2 ಟೀಮ್ ಮಾತ್ರ ಹೋಗಕ್ಕಾಗುತ್ತೆ ಸೆಮಿಫೈನಲ್ಗೆ. ಸೊ ನಾವು ಕಾದ್ ನೋಡ್ಬೇಕು. ಪ್ರತಿಯೊಂದು ಗೇಮನ್ನು ಒಂಥರ ನಾಕ್ಔಟ್ ತರನೇ ಆಡ್ಬೇಕಾಗುತ್ತೆ. ಸೊ ಕಾದ್ ನೋಡೋಣ. ಇಂಡಿಯಾ ಡೆಫಿನೆಟ್ಲಿ ಫೇವರೇಟ್, ಸೆಮಿಫೈನಲ್ಗೆ ಹೋಗ್ಲೇಬೇಕು. ಸೆಮಿಫೈನಲ್ ಅದು ನಾಕ್ಔಟ್ ಅವತ್ತಿನ ದಿನ ಹೇಗ್ ಆಡ್ತಾರೆ. ಈಗ 2023 ಫೈನಲ್ ಅಲ್ಲಿ ಆಯ್ತಲ್ಲ, ಅವತ್ತಿನ ದಿನ ಯಾರು ಪ್ರದರ್ಶನ ಚೆನ್ನಾಗ್ ಆಡ್ತಾರೆ 50 ಥ್ರೂ ಔಟ್ ದ ಡೇ, ಸೊ ಅವತ್ತು ಡಿಸೈಡ್ ಆಗುತ್ತೆ ಸೆಮಿಫೈನಲ್ ಫೈನಲ್. ಓಕೆ, ಈಗ ಟೀಮ್ ಬಗ್ಗೆ ನಾನು ಮತ್ತೊಂದು ವಿಚಾರಕ್ಕೆ ಬರ್ತೀನಿ. ವಿಶ್ಲೇಷಣೆ ಆಗಿರುವಂತ ಸಂಗತಿ ಇದು. ಈ ಸ್ಪೀಡ್, ನೀವು ಸ್ಪಿನ್ಗಳ 5 ಬಗ್ಗೆ ಮಾತಾಡಿದ್ರಿ. ಸ್ಪೀಡ್ ಬೌಲಿಂಗ್ ವಿಭಾಗದ ಬಗ್ಗೆ ಮಾತಾಡುವಾಗ ಹರ್ಷಿತ್ ರಾಣಾಗೆ ಗೌತಮ್ ಗಂಭೀರ್ ಮಣೆ ಹಾಕಿದ್ದಾರೆ ಅನ್ನೋದು ಚರ್ಚೆ ಆಗಿದೆ. ಕಾರಣ ಯಾಕಂದ್ರೆ ಮೊಹಮ್ಮದ್ ಸಿರಾಜ್ ಅನ್ನ ಕೈ ಬಿಟ್ಟು ಹರ್ಷಿತ್ ರಾಣಾ ಅಂತ ತಗೊಂಡಿರೋದು. ಮೊಹಮ್ಮದ್ ಸಿರಾಜ್ ಇಸ್ ಅರ್ ಎಕ್ಸ್ಪೀರಿಯನ್ಸ್ ಬೌಲರ್. ಅವರು ಮೆನಿ ಐಸಿಸಿ ಟೂರ್ನಿ ಆಮೇಲೆ ದ್ವಿಪಕ್ಷೀಯ ಸರಣಿಗಳಲ್ಲಿ ಆಡಿದವರು, ವಿದೇಶಕ್ಕೆ ಹೋಗಿ ಪ್ರವಾಸದಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡಿದವರು. ಈ ಗಂಭೀರ್ ಈ ವಿಚಾರದಲ್ಲಿ ಫೇವರ್ ಮಾಡಿ ಸಮ್ ಟೈಮ್ ಸ್ಪೀಡ್ ಬೌಲಿಂಗ್ ವಿಭಾಗನ ವೀಕ್ ಮಾಡಿದ್ದಾರೆ ಅನ್ನೋ ಆಕ್ಷೇಪ ಇದೆ ಸರ್. ಇದನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡಬಹುದು? ಹೌದು, ಖಂಡಿತವಾಗ್ಲೂ ಸುಖೇಶ್ ಅವರೇ, ತುಂಬಾ ಅನ್ಫಾರ್ಚುನೇಟ್ ಅನ್ಬೋದು. ಯಾಕಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಅದ್ಭುತವಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಮೇ ಬಿ ರೀಸೆಂಟ್ ಟೈಮ್ಸ್ ಅಲ್ಲಿ ಅವ್ರು ಸ್ವಲ್ಪ ಫಾರ್ಮ್ ಕಮ್ಮಿ ಆಗಿದೆ, ಅಂದ್ರೂ ಅವರು ಒಳ್ಳೆ ಬೌಲರ್. ಆದ್ರೆ ಗಂಭೀರ್ ಅವ್ರು ಯಾವಾಗ ಹೊಸ ಕೋಚ್ ಆಗಿ ನೇಮಕಗೊಂಡ್ರು ಅವಾಗಿಂದ ಸ್ವಲ್ಪ ಅವ್ರಿಗೆ, ಈಗ ಹರ್ಷಿತ್ ರಾಣಾ ಅವ್ರ ಆಸ್ಟ್ರೇಲಿಯಾ ಟೂರ್ ಇಂದ ಅವರು ಟೆಸ್ಟ್ ಡೆಬ್ಯೂನು ಆಯ್ತು ಅವ್ರದ್ದು. ಸೊ ಅವರು ಯಾಕಂದ್ರೆ ಅವ್ರಿಗೆ KKR ಟೈಮ್ ಇಂದ ಇದು ಸ್ವಲ್ಪ ಪರಿಚಯ ಇದೆ, ಹರ್ಷಿತ್ ರಾಣಾ ಅವ್ರ ಬಗ್ಗೆ ಒಲವಿದೆ. ಸೊ ಈಗ ಅವಕಾಶ ಕೊಟ್ಟಿದ್ದಾರೆ. ಈಗ ಇಂಗ್ಲೆಂಡ್ ಸರಣಿಯಲ್ಲೂ ಅವ್ರು ODI ಡೆಬ್ಯೂನು ಆಯ್ತು, T20 ಆಡಿದ್ರು. ಸೊ ಈಗ ಚಾಂಪಿಯನ್ಸ್ ಟ್ರೋಫಿಗೂ ಬಂದಿದ್ದಾರೆ. ಯಾಕಂದ್ರೆ ಅವ್ರು ಜಸ್ಪ್ರೀತ್ ಬುಮ್ರಾ ಅವ್ರು ಇದ್ದಿದ್ರೆ ಅವರು ಆಡ್ತಾ ಇರ್ಲಿಲ್ಲ ಅನ್ಕೊಂತೀನಿ ನಾನು. ಯಾಕಂದ್ರೆ ಅವಾಗ ಜಾಗ ಇರ್ತಾ ಇರ್ಲಿಲ್ಲ. ಸೊ ಈಗ ಜಸ್ಪ್ರೀತ್ ಬುಮ್ರಾ ಅವ್ರ ಜಾಗದಲ್ಲಿ, ಯಾಕಂದ್ರೆ ಅವ್ರಿಗೆ ನಾವು ಕಂಪೇರ್ ಮಾಡಕ್ಕಲ್ಲ, ಅಂದ್ರೂ ನೀವು ಫಾಸ್ಟ್ ಬೌಲಿಂಗ್ ಅಂದಾಗ ಅವರು 140 km/h, ಅವ್ರಿಗೂ ಪೇಸ್ ಇದೆ, ಪೇಸ್ ಹಾಕ್ಬಹುದು, ಪೇಸ್ ಇದೆ. ಆದ್ರೆ ಅವ್ರಿಗೆ ಎಲ್ಲಾ ಮ್ಯಾಚ್ ಆಡ್ತಾರ ಅನ್ನೋದು ಡೌಟ್. ಯಾಕಂದ್ರೆ ಹರ್ಷದೀಪ್ ಸಿಂಗ್ ಇದಾರೆ, ಮೊಹಮ್ಮದ್ ಶಾಮಿನೂ ಇದಾರೆ, ಆಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರು ಇದಾರೆ. ಸೊ ನೋಡೋಣ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡ್ಬೋದು. ಯಾಕಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ಸ್ಟಾರ್ಟ್ ಮಾಡೋದು ಕಷ್ಟ ಅನ್ಸುತ್ತೆ ರಾಣಾ. ಯಾಕಂದ್ರೆ ಹರ್ಷದೀಪ್ ಅವ್ರನ್ನ ಕೈ ಬಿಡಕ್ಕಾಗಲ್ಲ. ಸೊ ಮೊಹಮ್ಮದ್ ಶಾಮಿ ಅವ್ರ ರೆಕಾರ್ಡ್ ನೋಡ್ಬೋದು ನೀವು. ಲಾಸ್ಟ್ ಇಯರ್ ಅಂದ್ರೆ 2023 ವರ್ಲ್ಡ್ ಕಪ್ ಅಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ರು ಅವರು. ಸೊ ಅವರು ICC ಟೂರ್ನಮೆಂಟ್ ಗಳಲ್ಲಿ ಬೇಕೇ ಬೇಕು. ಆಮೇಲೆ ಹರ್ಷಿತ್ ರಾಣಾ ಅವರು ಬಿಗ್ ಮ್ಯಾಚ್ ಅಂದ್ರೆ ಈ ಪಾಕಿಸ್ತಾನ್ ವಿರುದ್ಧ ಎಲ್ಲ ಹೈ ಪ್ರೆಷರ್ ಮ್ಯಾಚ್ ಅಲ್ಲಿ ಆಡಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಇದೇ ಪ್ರಶ್ನೆ ಬರೋದು. ಯಾಕಂದ್ರೆ ನಾವು ಬಹುತೇಕ ಆಡ್ತಿರೋದು ದುಬೈನಲ್ಲಿ ಮ್ಯಾಚ್. ದುಬೈನಲ್ಲಿ 2 ಫ್ಯಾಕ್ಟರ್ ತುಂಬಾ ವರ್ಕ್ ಆಗುತ್ತೆ. ಒಂದು ಟಾಸ್ ಫ್ಯಾಕ್ಟರ್, ನಾವು ಇದುವರೆಗಿನ ನಾವು ರಿಸಲ್ಟ್ ನೋಡಿದ್ರೆ ಟಾಸ್ ಫ್ಯಾಕ್ಟರ್ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಹರ್ಷಿತ್ ರಾಣಾ ಅಂತ ಅವ್ರನ್ನ ತಗೊಂಡು ಹೋಗಿ ನಿಮ್ಗೆ ಒಪೋನೆಂಟ್ ಟೀಮ್ ಮೇಲೆ ಪ್ರೆಷರ್ ಹಾಕಕ್ ಆಗುತ್ತೆ ಅನ್ನೋದು ಕ್ವಶನ್ಸ್ ಎವ್ರಿ ಟೈಮ್ ಇರುತ್ತೆ. ಯಾಕಂದ್ರೆ ಇವನು ಸಿರಾಜ್ ಫಾರ್ಮುಲಾ ಇರ್ಬೋದು, ಬಟ್ ಈಸ್ ಕ್ಲೇವರ್. ಅವನು ತಡಿಬಹುದು, ಅಟ್ಯಾಕ್ ಮಾಡ್ತಾನೆ, ಅವನು ಪೇಸ್ ಚೇಂಜ್ ಮಾಡ್ತಾನೆ, ಲೈನ್ ಅಂಡ್ ಲೆಂತ್ ಚೇಂಜ್ ಮಾಡ್ತಾನೆ. ಹರ್ಷಿತ್ಗೂ ಲೈನ್ ಅಂಡ್ ಲೆಂತ್ ಚೆನ್ನಾಗಿದೆ, ಪೇಸು ಚೆನ್ನಾಗಿದೆ, ಬಟ್ ಪ್ರೆಷರ್ ಅನ್ನು ತಡ್ಕೋತಾರೆ ಅನ್ನೋದೇ ಪ್ರಶ್ನೆ. ಹಾಗಾಗಿ ಇದು ಇಟ್ಸ್ ಒಂದು ಪೊಲಿಟಿಕಲ್ ಸೈಡ್, ಅಂದ್ರೆ ಒಂದು ರಾಜಕೀಯ ಅನ್ನೋ ತರ ವಿಮರ್ಶೆ ಕೂಡ ಆಯ್ತು. ಹಾಗಾಗಿ ನಾ ಪ್ರಶ್ನೆ ಕೇಳಿದೆ ಸರ್. ಈಗ ನಾವು ಮತ್ತೆ ಆಮೇಲೆ ಇನ್ನೊಂದು ಹೇಳ್ಬೇಕೇನಂದ್ರೆ, ಇನ್ನೊಂದು ಪಾಯಿಂಟ್ ಏನಂದ್ರೆ, ನಾವು ಇಂಡಿಯಾ ಮ್ಯಾಚಸ್ ಎಲ್ಲ ದುಬೈಯಲ್ಲಿದೆ. ಅದು ದುಬೈಯಲ್ಲಿ ನೋಡ್ಕೊಂಡ್ರೆ ಇದು ICC ಪ್ರಕಾರ ನ್ಯೂಟ್ರಲ್ ವೆನ್ಯೂ ಆಗಿರ್ಬೋದು. ಆದ್ರೆ ಪಾಕಿಸ್ತಾನದವ್ರಿಗೆ ಇದು ಹೋಮ್ ಗ್ರೌಂಡ್. ಯಾಕಂದ್ರೆ ಅವ್ರು ಪಾಕಿಸ್ತಾನದಲ್ಲಿ ಆಡ್ಲಿಲ್ಲ ಅಂದ್ರೆ ಅವ್ರಿಗೆ ಬಹುತೇಕ ಮ್ಯಾಚ್ಗಳು ಅವ್ರಿಗೆ ದುಬೈ 2ನೇ ಮನೆ ಆಗಿ ಉಳ್ಕೊಂಡಿದೆ. ಯಾಕಂದ್ರೆ ಅವ್ರಿಗೆ ಹೋಮ್ ಗ್ರೌಂಡ್ ತರನೇ ಇದೆ. ಸೊ ನಿಮ್ ಜ್ಞಾಪಕ T20 ವರ್ಲ್ಡ್ ಕಪ್ ಆಡಿದಾಗ ಇಂಡಿಯಾ ವಿರುದ್ಧ 10 ವಿಕೆಟ್ ಜಯ ಗಳಿಸಿದ್ರು T20 ವರ್ಲ್ಡ್ ಕಪ್ ಅಲ್ಲಿ ಅವರು. ಸೊ ಅವ್ರಿಗೆ ಸ್ವಲ್ಪ ಇದು ಇರುತ್ತೆ, ಸಪೋರ್ಟ್ ಇಂಡಿಯಾಗೂ ಇರುತ್ತೆ, ಪಾಕಿಸ್ತಾನ್ಗೂ ಇರುತ್ತೆ, ಇಬ್ರಿಗೂ ಇರುತ್ತೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಹೋಮ್ ಗ್ರೌಂಡ್ ತರ ಫೀಲ್ ಆಗುತ್ತೆ ಪಾಕಿಸ್ತಾನದವ್ರಿಗೆ ಇಂಡಿಯಾಗಿಂತ. ತುಂಬಾ ಸಾಕಷ್ಟು ಮೆನಿ ಮ್ಯಾಚಸ್ ಅಲ್ಲಿ ತುಂಬಾ. ಆದ್ರೆ ಒಂದ್ ಟೈಮ್ ಅಲ್ಲಿ ಅವ್ರ ಪಾಕಿಸ್ತಾನದ ಎಲ್ಲಾ ಹೋಸ್ಟ್ ಮ್ಯಾಚ್ ಗಳು ಅಲ್ಲೇ ನಡೀತಾ ಇದೆ. ಯಾಕಂದ್ರೆ ದ್ವಿಪಕ್ಷ ಸರಣಿ ಕೂಡ ನಡೀತಿದ್ದ ಕಾರಣ ಆಗಿರುವಾಗ ನಮ್ ಇಂಡಿಯನ್ಸ್ ಗೆ ಸ್ವಲ್ಪ ಆಕ್ಚುಲಿ ಪ್ರೆಷರ್ ಜಾಸ್ತಿ ಅಂತ ಅನ್ಬಹುದು. ಹಾಗಾದ್ರೆ ನಮ್ಗೆ ಆ ಗ್ರೌಂಡ್ ಅಲ್ಲಿ ಇಂಡಿಯನ್ಸ್ ಗೆ ಪ್ರೆಷರ್ ಜಾಸ್ತಿ ಅಂತ ನಾವೇನಾದ್ರೂ ಹೇಳಕ್ಕಾಗತ್ತಾ? ಹೌದೌದು, ಪ್ರೆಷರ್ ಇದ್ದೇ ಇರುತ್ತೆ. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ 2 ಕಡೆನೂ ಪ್ರೆಷರ್ ಇರುತ್ತೆ. ಆಮೇಲೆ ಈಗ ರೀಸೆಂಟ್ ಫಾರ್ಮ್ ನೋಡಕ್ ಹೋದ್ರೆ ಕಂಪ್ಯಾರಿಟಿವ್ ಅಂದ್ರೆ ಇಬ್ಬರ ತಂಡಗಳನ್ನ ಹೋಲ್ಸೋದಾದ್ರೆ ಇಂಡಿಯಾ ಸ್ವಲ್ಪ ಫಾರ್ಮ್ ಅಲ್ಲಿ ಇದೆ. ಸೊ ಪಾಕಿಸ್ತಾನ್ ಅವ್ರದ್ದು ಮೋರ್ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಅವರು ಈ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯ ವಹಿಸಿರೋ ಹೋಸ್ಟ್ ಅಂದ್ರೆ ಅವ್ರಿಗೆ ಸ್ವಲ್ಪ ಇನ್ನೂ ಪ್ರೆಷರ್ ಜಾಸ್ತಿ ಇರುತ್ತೆ. ಆಮೇಲೆ ಅವರ ಕೀ ಬ್ಯಾಟರ್ ಯಾರಂದ್ರೆ ಬಾಬರ್ ಆಜಮ್ ಅವರು ಮುಂಚೆ ಎಲ್ಲ ವಿರಾಟ್ ಕೊಹ್ಲಿಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ರು, ಅವ್ರಿಗೆ ಎಲ್ಲ ಕಂಪ್ಯಾರಿಸನ್ ಇತ್ತು. ಈಗ ರೀಸೆಂಟ್ ಟೈಮ್ ಅಲ್ಲಿ ನೋಡಿದ್ರೆ ಅವ್ರು ಅಷ್ಟು ಫಾರ್ಮ್ ಅಲ್ಲಿ ಇಲ್ಲ.
ಹೊಸ ಕ್ಯಾಪ್ಟನ್ ಮೊಹಮ್ಮದ್ ರಿಜ್ವಾನ್ ಅವರು ಇದ್ದಾರೆ. ಅವರು ರೀಸೆಂಟ್ ಆಗಿ ಸೆಂಚುರಿ ಮಾಡಿದ್ದಾರೆ. ಅವರು 300 ಪ್ಲಸ್ ಚೇಸ್ ಮಾಡಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧ ಟ್ರೈ ಸೀರೀಸ್ ಅಲ್ಲಿ. ಸೊ ರಿಜ್ವಾನ್ ಅವರು ಅವ್ರ ಮೇಲೆ ಒತ್ತಡ ಇರುತ್ತೆ ಕ್ಯಾಪ್ಟನ್ಸಿ. ಆಮೇಲೆ ಯಾವುದೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಎಲ್ಲ ಪೂರ್ತಿ ವಿಶ್ವನೇ ನೋಡ್ತಾ ಇರುತ್ತೆ. ಸೊ ಅವ್ರಿಗೂ ಪ್ರೆಷರ್ ಇರುತ್ತೆ, ಎರಡೂ ಕಡೆ ಪ್ರೆಷರ್ ಇರುತ್ತೆ. ಆಮೇಲೆ ಬಾಬರ್ ಆಜಮ್ ಅವ್ರಿಗೆ ಹೆಚ್ಚು ಪ್ರೆಷರ್ ಇರುತ್ತೆ. ಅದೇ ತರ ಪ್ರೆಷರ್ ರೋಹಿತ್ ಶರ್ಮಾ ಅವ್ರಿಗೂ ಇರುತ್ತೆ ಕ್ಯಾಪ್ಟನ್. ವಿರಾಟ್ ಕೊಹ್ಲಿ ಅವರು ಅಷ್ಟೇ. ಈಗ ರೀಸೆಂಟ್ ಆಗಿ ನೋಡಿದ್ರೆ ಅವರು ಸ್ವಲ್ಪ ಫಾರ್ಮ್ ಅಲ್ಲಿ ಇಲ್ಲ, ತುಂಬಾ ಕ್ರಿಟಿಸಿಸಮ್ ಇದೆ. ರೋಹಿತ್ ಅವರು ಅವರು ರೀಸೆಂಟ್ ಆಗಿ ಸೆಂಚುರಿ ಬಾರಿಸಿ ಅವರು ಫಾರ್ಮ್ ಬಂದಿದ್ದಾರೆ. ಅವ್ರು ಕೊಹ್ಲಿ ಅವರು ಹೇಳಕ್ಕಾಗಲ್ಲ, ಯಾಕಂದ್ರೆ ಹೈ ಪ್ರೆಷರ್ ಸಿಚುವೇಶನ್. ಪಾಕಿಸ್ತಾನ್ ಅಂತ ಎದುರಾಳಿ ಮೇಲೆ ಬೆಸ್ಟ್ ಆಫ್ ದ ಪ್ಲೇಯರ್ಸ್ ಕೂಡ ಫಾರ್ಮ್ ಬರ್ತಾರೆ. ಅವ್ರಿಗೂ ಎಕ್ಸ್ಟ್ರಾ ಮೋಟಿವೇಶನ್ ಇದೆ. ಯಾಕಂದ್ರೆ ನೀವು ನೋಡಿರ್ಬೋದು T20 ವರ್ಲ್ಡ್ ಕಪ್ ರೀಸೆಂಟ್ ಅಂದ್ರೆ ಮೆಲ್ಬೋರ್ನ್ ಅಲ್ಲಿ ನಡೆದ ಕೊಹ್ಲಿ ಅವ್ರು ಹೇಗ್ ಗೆಲ್ಸಿದ್ರು ಪಾಕಿಸ್ತಾನದ. ಆಲ್ಮೋಸ್ಟ್ ಮ್ಯಾಚ್ ಹೊರಟೆ ಹೋಗಿತ್ತು ಒಬ್ರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ಹ್ಯಾರಿಸ್ ರೌಫ್ ವಿರುದ್ಧ ಅವ್ರು 19 ಇರೋದು ಅದು ಇದಾಗಿದೆ, ಇತಿಹಾಸದ ಪುಟಗಳಲ್ಲಿದೆ. ಸೊ ಏನ್ ಬೇಕಾದ್ರೂ ಆಗ್ಬೋದು ಇಂಡಿಯಾ ಪಾಕಿಸ್ತಾನ್ ಅಂದ್ರೆ. ಅದು 50 ಓವರ್ ಅಂದ್ರೆ ಈ T20 ತರ ಅಲ್ಲ. 50 ಓವರ್ ಅಲ್ಲಿ ನೀವು ಅರ್ಲಿ ವಿಕೆಟ್ ಲಾಸ್ ಆದ್ರೂ ಸ್ವಲ್ಪ ಕನ್ಸಾಲಿಡೇಟ್ ಮಾಡ್ಬೋದು, ತಿರ್ಗಾ ಕಮ್ ಬ್ಯಾಕ್ ಮಾಡ್ಬೋದು. ಈಗ ಸ್ವಲ್ಪ ಅದೇ ಅದು ಒಂಥರ ಟೆಸ್ಟ್ ಕ್ರಿಕೆಟ್ ತರ. ಅಂದ್ರೆ ಅರ್ಲಿ ಲಾಸ್ ಆದ್ರೆ ಸ್ವಲ್ಪ ಮಿಡ್ಲ್ ಓವರ್ಸ್ ಅಲ್ಲಿ ಆರಾಮಾಗಿ ಆಡ್ಬೋದು, 3 ರನ್ ಪರ್ ಓವರ್. ಆಮೇಲೆ ತಿರ್ಗಾ ಲಾಸ್ಟ್ 5 ಓವರ್ 10 ಓವರ್ಸ್ ರಿಕವರಿ ಮಾಡ್ಬೋದು. ಆತರ ಈಗ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ ಸೈಡ್ ಬರ್ತೀವಿ ಸರ್. ಬೇಸಿಕಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಚರ್ಚೆ ಮಾಡ್ಲೇಬೇಕು. ಅದು ಈ ಪಾಯಿಂಟ್. ಇದಕ್ಕೂ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅವರ ಕೋಚ್ ಗೌತಮ್ ಗಂಭೀರದ್ದು ಎಕ್ಸ್ಪೆರಿಮೆಂಟ್ಸ್ ಈ ಸಲ ಕೆಲಸ ಮಾಡುತ್ತಾ? ತುಂಬಾ ಚೇಂಜ್ ಮಾಡ್ತಾರೆ, ಕ್ರಮಾಂಕಗಳನ್ನ ಚೇಂಜ್ ಮಾಡೋದು, ಬ್ಯಾಟಿಂಗ್ ಆರ್ಡರ್ ಅನ್ನು ಇಮಿಡಿಯೇಟ್ ಚೇಂಜ್ ಮಾಡಿ ಏನು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾರೆ. ಅವನು ಫೇಲ್ಡ್ ಮೆನಿ ಟೈಮ್ಸ್. ರೀಸೆಂಟ್ ಒಂದು ಸೀರೀಸ್ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಸಕ್ಸಸ್ ಆಗೋದು ಬಿಟ್ರೆ ಅದಕ್ಕೆ ನಿಂತೆಲ್ಲ ಆಲ್ಮೋಸ್ಟ್ ಕೆಲವು ತುಂಬಾ ಕಡೆ ಫೇಲ್ ಆಗಿದೆ. ಕೆಲವು ಬ್ಯಾಟರ್ಗಳ ನಮ್ಮ ಕನ್ನಡಿಗ ರಾಹುಲ್ ವಿಚಾರ ಹೇಳಿದ್ರು ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅನ್ನ ಆಲ್ಮೋಸ್ಟ್ ಕಿಲ್ ಮಾಡಿದ್ದಾರೆ ಕೋಚ್ ಗೌತಮ್ ಗಂಭೀರ್. ಇವರ ಇಬ್ರು ಸೀನಿಯರ್ ಪ್ಲೇಯರ್ಸ್ ಫಾರ್ಮ್ ಅಗೈನ್ ಇವರದ್ದು ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತೆ ಈ ಸಲ. ಈಗ ಸುಖೇಶ್ ಅವರೇ ನೋಡೋದಾದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈ ಬೈಲ್ಯಾಟ್ರಲ್ ಸೀರೀಸ್ ಅಲ್ಲಿ ನೀವು ತುಂಬಾ ಎಕ್ಸ್ಪೆರಿಮೆಂಟ್ ಗಳು ಮಾಡ್ಬೋದು. ಯಾಕಂದ್ರೆ ಬೈಲ್ಯಾಟ್ರಲ್ ಸೀರೀಸ್ ರಿಲೆವೆನ್ಸ್ ಕಳ್ಕೊಂಡ್ಬಿಡಿ. ಅಂದ್ರೆ ಗೆದ್ರು ಪರವಾಗಿಲ್ಲ, ಸೋತ್ರು ಪರವಾಗಿಲ್ಲ. ಯಾಕಂದ್ರೆ ಇದು ICC ಅಂದ್ರೆ ಪ್ರತಿಷ್ಠಿತ ಟೂರ್ನಮೆಂಟ್. ಆಮೇಲೆ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಲೀಗ್ ಅಲ್ಲಿ ಇರೋದೇ 3 ಮ್ಯಾಚ್. ಮೊದಲು ಬಾಂಗ್ಲಾದೇಶ, ಆಮೇಲೆ ಪಾಕಿಸ್ತಾನ, ಆಮೇಲೆ ನ್ಯೂಜಿಲೆಂಡ್. ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದ್ರೆ ನೀವು ನೋಡೋಷ್ಟರಲ್ಲಿ ನೀವು ಟೂರ್ನಮೆಂಟ್ ಇಂದ ಹೊರಗೆ ಹೋಗಿರ್ಬೋದು. ಸೊ ಇರೋದೇ 3 ಮ್ಯಾಚ್. ನಿಮ್ಗೊಂದು ಮೇ ಬಿ ಬಾಂಗ್ಲಾದೇಶ್ ವಿರುದ್ಧ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಪಾಕಿಸ್ತಾನ, ಆಮೇಲೆ ನ್ಯೂಜಿಲೆಂಡ್ ಅಂತೂ ನಾವು ಡಿಸ್ಕೌಂಟ್ ಮಾಡಕ್ಕೆ ಆಗಿಲ್ಲ. ಯಾಕಂದ್ರೆ ನೀವು ಅವರ ಇತಿಹಾಸ ನೋಡಿ, ICC ಟೂರ್ನಮೆಂಟ್ ಅಲ್ಲಿ ಯಾವಾಗೂ ಇಂಡಿಯಾಗೆ ಮುಳುವಾಗಿದ್ದಾರೆ. ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ICC ಟೂರ್ನಮೆಂಟ್ ಅಲ್ಲಿ. ಸೊ ಬಾಂಗ್ಲಾದೇಶ್ ಬಿಟ್ಟರೆ ಮೊದಲನೇ ಮ್ಯಾಚ್ ಅಲ್ಲಿ ಅವ್ರ ಇದು ಗೌತಮ್ ಗಂಭೀರ್ ಅವ್ರಿಗೆ ಅವಕಾಶನೇ ಇಲ್ಲ. ಇಷ್ಟೊತ್ತಿಗೆ ಎಲ್ಲ ಅವರು ಸೆಟ್ಲ್ ಆಗಿರ್ಬೇಕು. 5ನೇ ಕ್ರಮಾಂಕದಲ್ಲಿ ರಾಹುಲ್ ನ ಕಳಿಸ್ಬೇಕಾ ಇಲ್ಲ. ಈಗ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಅಕ್ಷರ್ ಪಟೇಲ್. ಅದು ಸ್ವಲ್ಪ ವರ್ಕ್ ಆಯ್ತು. ಆದ್ರೆ ಬ್ಯಾಟ್ಸ್ಮನ್ ರಾಹುಲ್ ಅವರ ಮಾನಸಿಕ ಇದ್ರ ಮೇಲೆ ಅವ್ರ ಮೇಲೆ ಎಷ್ಟು ಒತ್ತಡ ಬೀಳುತ್ತೆ ಅದು ಅವ್ರಿಗೆ ಗೊತ್ತಿರುತ್ತೆ. ಪದೇ ನೀವ್ ಹೇಳ್ದಂಗೆ ಚೇಂಜ್ ಮಾಡೋದು, 6ರಲ್ಲಿ ಆಡು 7ರಲ್ಲಿ ಆಡು. ಆಮೇಲೆ ಅವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಆಮೇಲೆ ರಿಷಬ್ ಪಂತ್ ಅವರು ಟೀಮ್ ಅಲ್ಲಿ ಇದ್ದಾರೆ. ಅವ್ರಿಗೆ ತುಂಬಾ ಪ್ರೆಷರ್ ಇದ್ದೇ ಇರುತ್ತೆ KL ರಾಹುಲ್ ಅವ್ರಿಗೆ. ಇವಾಗ 1-2 ಫೇಲ್ಯೂರ್ ಆದ್ರೆ ಪಂತ್ ಅವರು ವೇಟಿಂಗ್ ಇದ್ದಾರೆ. ಪಂತ್ ಅವರು ಅಂತ ಅದ್ಭುತ ಪ್ಲೇಯರ್ ಅಂತ ಅವರೇ ಆಚೆ ಬೆಂಚ್ ಅಲ್ಲಿ ಕೂತಿದ್ದಾರೆ. ಅಂದ್ರೆ ಅವರು ODIಯಲ್ಲಿ ಅಷ್ಟು ಇದು ಮಾಡಿಲ್ಲ, ಟೆಸ್ಟ್ ಕ್ರಿಕೆಟ್ಗೆ ಹೋಲಿಕೆ ಮಾಡಿದ್ರೆ. ಸೊ ಈಗ ಪ್ರೆಷರ್ ರಾಹುಲ್ ಮೇಲೆ ಇದ್ದೇ ಇರುತ್ತೆ. ಗೌತಮ್ ಗಂಭೀರ್ ಅವರು ಇಲ್ಲಿ ICC ಇವೆಂಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಅವಕಾಶ ಕಮ್ಮಿ. ಸೊ ನೋಡೋಣ ಏನ್ ಮಾಡ್ತಾರೆ. ಸೀನಿಯರ್ ಪ್ಲೇಯರ್ ಅವರ ಫಾರ್ಮ್ ಬಗ್ಗೆ ಏನೋ ಸ್ವಲ್ಪ ಅಂದ್ರೆ ಈಗ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಬಗ್ಗೆ ಅವ್ರೇನೋ ರಿಕವರಿ ಆಗ್ಬೋದು ಸರ್ ಇದರಲ್ಲಿ? ಖಂಡಿತವಾಗ್ಲು ಈಗ ನೋಡಿದ್ರಲ್ಲ ರೀಸೆಂಟ್ ಆಗಿ ರೋಹಿತ್ ಅವರು ಒಳ್ಳೆ ಅದ್ಭುತ ಶತಕ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಡಿಲ್ಲ ಅವರು. ಅದೊಂದು ಮ್ಯಾಚ್ ಮಾತ್ರ ತೋರಿಸಿದ್ರು, ಆಗ್ಲಿಲ್ಲ. ಕಾನ್ಫಿಡೆನ್ಸ್ ಬಂದಿಲ್ಲ ಇನ್ನು. ಅದು ಬಂದಿಲ್ಲ. ಆಮೇಲೆ ಇನ್ನೊಂದ್ಸಲಿ ಏನಾಗುತ್ತೆ ಅಂದ್ರೆ ಈಗ ಅಂದ್ರೆ ಕಂಡೀಷನ್ಸ್ ಮೇಲೆ ಆಗುತ್ತೆ. ಕೆಲವು ಟೈಮ್ ಇದು ಹೇಳ್ತಾರಲ್ಲ, ಇಟ್ ಟೇಕ್ಸ್ ಓನ್ಲಿ 1 ಬಾಲ್ ಟು ಗೆಟ್ ಯು ಔಟ್. ಇದೆಲ್ಲ ಕ್ರಿಕೆಟ್ ಏನಂದ್ರೆ 1 ಬಾಲ್ ಇದು. ಯಾಕಂದ್ರೆ ಒಂದ್ ಒಳ್ಳೆ ಗುಡ್ ಬಾಲ್ ಬಂದ್ರೆ ನೀವು ಫಾರ್ಮ್ ಅಲ್ಲಿರೋ ಬ್ಯಾಟ್ಸ್ಮನ್ ಔಟ್ ಆಗ್ಬಿಡ್ತಾರೆ. ಅಂದ್ರೆ ಬ್ಯಾಟ್ ಶಾಟ್ ಗೆ ನಾವು ಏನು ಎಕ್ಸ್ಪ್ಲನೇಷನ್ ಕೊಡಕ್ಕಾಗಲ್ಲ. ಗುಡ್ ಬಾಲ್ ಗೆ ಒಂದೊಂದ್ಸಲಿ ಸೀಮ್ ಆಗಿ ಇಲ್ಲ ಅಂದ್ರೆ ಸ್ವಿಂಗ್ ಆಗಿ ಅವಾಗ ಒಂದೊಂದ್ಸಲಿ ಅದ್ಭುತವಾಗಿ ಒಂದ್ ಬಾಲ್ ಕೆಳಗಡೆ ಲೋ ಇದ್ದಾಗ LBW ಆಗ್ತಾರೆ, ಇಲ್ಲ ಒಳ್ಳೆ ಸ್ವಿಂಗ್ ಆದಾಗ ಎಡ್ಜ್ ಆಗುತ್ತೆ. ಸೊ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು
ಫಾರ್ಮ್ ಬರ್ಲೇಬೇಕು. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾನು ಹೇಳ್ದಂಗೆ ಇರೋದ್ 3 ಮ್ಯಾಚ್, 3 ಮ್ಯಾಚ್ ಅಲ್ಲಿ 2 ಗೆಲ್ಲೇಬೇಕು ಕನಿಷ್ಠ. 2 ಗೆದ್ರು ಒಳ್ಳೆ ಸೆಮಿಫೈನಲ್ಗೆ. ವಿರಾಟ್ ಕೊಹ್ಲಿ ಆಮೇಲೆ ಇನ್ನೊಂದ್ ಏನಂದ್ರೆ, ಇದು ಐಸಿಸಿ ಟೂರ್ನಮೆಂಟ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಜಡೇಜಾ ಅವ್ರ 3 ಜನ T20ಗೆ ಆಲ್ರೆಡಿ ವಿದಾಯ ಹೇಳಿದ್ದಾರೆ 2024 ವರ್ಲ್ಡ್ ಕಪ್ ಗೆದ್ಮೇಲೆ. ಇದು ಅವರ 3 ಜನಕ್ಕೆ ಕೊನೆ ಐಸಿಸಿ ಇವೆಂಟ್ ಆಗಬಹುದು. ಯಾಕಂದ್ರೆ ಇನ್ನ ಮುಂದಿನ 50 ಓವರ್ ವರ್ಲ್ಡ್ ಕಪ್ ಇರೋದು 2027ರಲ್ಲಿ, ಇನ್ನು 2 ವರ್ಷ. ಆಲ್ರೆಡಿ ರೋಹಿತ್ ಶರ್ಮಾ ಅವರು 37, ವಿರಾಟ್ ಕೊಹ್ಲಿ ಮತ್ತು ಜಡೇಜಾ ಅವರು 36 ವಯಸ್ಸಾಗಿದೆ. ಅವ್ರಿಗೆ ಎಕ್ಸ್ಟ್ರಾ ಮೋಟಿವೇಶನ್ ಇರುತ್ತೆ. ಅವರು ತಲೆಯಲ್ಲಿ ಏನ್ ಓಡ್ತಾ ಇದೆ ಗೊತ್ತಿಲ್ಲ. ಅವ್ರು ರಿಟೈರ್ಮೆಂಟ್ ಅಂತ ಅನೌನ್ಸ್ ಮಾಡಲ್ಲ. ಅಂದ್ರೆ ಐಸಿಸಿ ಇವೆಂಟ್ ಇದೇ ಕೊನೆಯದಾಗಿರ್ಬೋದು. ಅದ್ರಲ್ಲಿ ವಿರಾಟ್ ಕೊಹ್ಲಿ ಅವರು, ಯಾಕಂದ್ರೆ ಇದು ಜಸ್ಟ್ ಈ ಚಾಂಪಿಯನ್ಸ್ ಟ್ರೋಫಿ ಆಗಿದ ತಕ್ಷಣ IPL ಶುರುವಾಗಲಿದೆ. ಸೊ ವಿರಾಟ್ ಕೊಹ್ಲಿ ಅವರು ಇದು ಫಾರ್ಮ್ ಬಂದ್ರೆ ಅವ್ರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ಯಾನ್ಸ್ಗೂ ತುಂಬಾ ಖುಷಿ ಆಗುತ್ತೆ. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೂ ಕೂಡ ರೋಹಿತ್ ಅವರ ಫಾರ್ಮ್. ಸೊ ರೋಹಿತ್ ಕೊಹ್ಲಿ ಅವರಿಗೆ ಯಾವುದೇ ಮ್ಯಾಚ್ ಆಡ್ಲಿ ಎಲ್ಲಾ ಫೋಕಸ್ ಅವ್ರಿಬ್ಬರ ಮೇಲೆ ಇರುತ್ತೆ. ಹೋಪ್ಫುಲಿ ಅವ್ರ ಫಾರ್ಮ್ ಬರ್ತಾರೆ. ನನ್ನ ಪ್ರಕಾರ ಅವರು ಚೆನ್ನಾಗಿ ಒಳ್ಳೆ ಟೂರ್ನಮೆಂಟ್ ಆಡ್ಬೇಕು ಅನ್ಕೊಂತೀನಿ ದುಬೈಯಲ್ಲಿ. ಅಪಾರ್ಟ್ ಫ್ರಮ್ ಇಂಡಿಯಾ, ನಾವು ICC ಅಲ್ಲಿ ಇರೋ ಉಳಿದ 7 ತಂಡಗಳಲ್ಲಿ ಇನ್ನು ಅಂದ್ರೆ ಪ್ರಶಸ್ತಿ ಗೆಲ್ಲಬಹುದಾದ ತಂಡ ಅಂತ ನಾವು ಯಾವ್ದು ಗುರುತಿಸಬಹುದು? ನಾನು ಹೇಳೋದಾದ್ರೆ ಪಾಕಿಸ್ತಾನ್. ಯಾಕಂದ್ರೆ ಅವರು ಅನ್ಪ್ರೆಡಿಕ್ಟಬಲ್ ಸೈಡ್ ಅಂತಾರೆ, ಡೇಂಜರಸ್ ಸೈಡ್ ಅವರು. ಆಮೇಲೆ ಅವರು ಹೋಸ್ಟ್ ಇದು ಅವ್ರ ದೇಶದಲ್ಲೇ ಆಡ್ತಾರೆ. ಪಾಕಿಸ್ತಾನ್ ಒನ್ ಆಫ್ ದ ಫೇವರೇಟ್ಸ್. ನ್ಯೂಜಿಲೆಂಡ್ ಇದ್ದಾರೆ. ಆಮೇಲೆ ಸೌತ್ ಆಫ್ರಿಕಾನು ನಾವು ಡಿಸ್ಕೌಂಟ್ ಮಾಡಕ್ ಆಗಲ್ಲ. ಆಮೇಲೆ ಇದು ಆಸ್ಟ್ರೇಲಿಯಾ. ಎನಿ ICC ಇವೆಂಟ್ ಅಂದ್ರೆ ಅವರು ಎದ್ದೇಳ್ತಾರೆ. ಅಂದ್ರೆ ಒಂದು ಆ ಸ್ಟೇಜ್, ವರ್ಲ್ಡ್ ಸ್ಟೇಜ್ ಬಂದಾಗ ಅವ್ರು ಎಲ್ಲಿರ್ತಾರ ಗೊತ್ತಿಲ್ಲ. ಯಾರೋ ಒಬ್ರು ಬಂದು ಇನ್ನಿಂಗ್ಸ್ ಆಡಿ, ಇವಾಗ 2023 ನೋಡಿದೀರ ನೀವು, ಒಂದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಅದ್ಭುತ ದ್ವಿಶತಕದಿಂದ ಅವ್ರು ಚೇಂಜ್ ಆಗೋಯ್ತು ಫಾರ್ಚೂನ್ಸ್ ಅವತ್ತು ಅಫ್ಘಾನಿಸ್ತಾನ ಆಡಿದ್ದು. ಈಗ ಏನಂದ್ರೆ ಈ ತಂಡ ನೋಡೋದಾದ್ರೆ ಈಗ ತುಂಬಾ ಇನ್ಎಕ್ಸ್ಪೀರಿಯನ್ಸ್ ಇದೆ ಅವರಲ್ಲಿ. ಪ್ಯಾಟ್ ಕಮಿನ್ಸ್ ಅವ್ರು ಇಲ್ಲ, ಆಮೇಲೆ ಮಿಚೆಲ್ ಸ್ಟಾರ್ಕ್ ಇಲ್ಲ, ಜೋಶ್ ಹೇಜಲ್ ಇಲ್ಲ, ಆಮೇಲೆ ಮಾರ್ಕಸ್ ಫರ್ನಿಸ್ ಅವರು ಸಡನ್ ಆಗಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿ. ಸೊ ಮೂರ್ ಫಾಸ್ಟ್ ಬೌಲರ್ಸ್ ಏನಿದ್ದಾರೆ, ಮಿಚೆಲ್ ಸ್ಟಾರ್ಕ್ ಅವ್ರ ವೈಯಕ್ತಿಕ ಕಾರಣದಿಂದ ಅವ್ರು ಪುಲ್ ಔಟ್ ಆಗಿದ್ದಾರೆ. ಸೊ ಈ 3 ಫಾಸ್ಟ್ ಬೌಲರ್ಸ್ ಇಲ್ದೆಯಿಂದ ಅವ್ರಿಗೆ ಸ್ವಲ್ಪ ವೀಕ್ ಆಗಿದೆ. ಅಂದ್ರೆ ಆಸ್ಟ್ರೇಲಿಯಾ ಅಂದ್ರೆ ಇದು ಹೇಳಕ್ ಆಗಲ್ಲ. ಯಾಕಂದ್ರೆ ಅವ್ರು ಹೇಗೆ ಆಡ್ತಾರೆ ಅಂತ ಹೊಸಬ್ರಿಗೂ ಅವಕಾಶ ಇದೆ. ನೋಡೋಣ. ಸ್ಟೀವ್ ಸ್ಮಿತ್ ಅವ್ರ ಕ್ಯಾಪ್ಟನ್ ಇದ್ದಾರೆ. ಆಮೇಲೆ ಸೌತ್ ಆಫ್ರಿಕಾ ಅವರು, ಅವ್ರಿಗೆ ಯಾಕಂದ್ರೆ ಪ್ರತಿ ICC ಇವೆಂಟ್ ಅಲ್ಲೂ ಹೋಪ್ ಇದೆ, ಗೆಲ್ತಾರೆ. ಇನ್ನೊಂದು ಈ ಪಾಯಿಂಟ್ ಹೇಳಬೇಕಂದ್ರೆ 1998 ಅಲ್ಲಿ ಫಸ್ಟ್ ಚಾಂಪಿಯನ್ಸ್ ಟ್ರೋಫಿ ಆದಾಗ ಅವರೇ ಅದು ಬಿಟ್ಟಾದ್ಮೇಲೆ ಅವರು ICC ಇವೆಂಟ್ ಯಾವ್ದು ಗೆದ್ದೇ ಇಲ್ಲ. ಸೊ ಈ ಎಂಡ್ ಆಗುತ್ತೆ. ಆಮೇಲೆ T20 ವರ್ಲ್ಡ್ ಕಪ್ 2024 ಕ್ಲೋಸ್ ಆಗಿ ಬಂದ್ರೆ ಲಾಸ್ಟ್ 5 ಅವರು ಜಸ್ಪ್ರೀತ್ ಬುಮ್ರಾ ಅವರ ಮ್ಯಾಜಿಕ್ ಇಂದ ಇದಾಯ್ತು. ಸೊ ನೋಡ್ಬೇಕದು. ಓಕೆ ಅಪ್ರಮೇ ಅವರೇ, ಥ್ಯಾಂಕ್ ಯು ಇವತ್ತಿನ ನಮ್ಮ ಚರ್ಚೆಗೆ ಬಂದಿದ್ದು. ವೀಕ್ಷಕರೇ, ಇದೇ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸುಖೇಶ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.